ಹಾಯ್ ಹಲೋ ನಮಸ್ಕಾರ. ಕರಾವಳಿ ಮಲೆನಾಡು ವ್ಲಾಗ್ಸ್ ಆ್ಯಂಡ್ ರೆಸಿಪಿ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಇವಾಗ ನಾವು ಹೋಗ್ತಾ ಇದ್ದೀನಿ ಶಿವಮೊಗ್ಗದಲ್ಲಿರುವಂತಹ ಶ್ರೀ ಶ್ರೀ ರವಿಶಂಕರ್ ವಿದ್ಯಾಮಂದಿರಕ್ಕೆ. ಅಲ್ಲಿ ಬ್ಲೈಂಡ್ ಫೋಲ್ಡಿಂಗ್ ಮಾಡಿ, ಅಂದರೆ ಕಣ್ಣು ಮುಚ್ಚಿ ಮಕ್ಕಳು ಡ್ರಾ ಮಾಡ್ತಾರಂತೆ, ಆಮೇಲೆ ಕಲರ್ಸ್ ಹೇಳ್ತಾರಂತೆ, ನಂಬರ್ಸ್ ಯಾವುದಿದೆ ಅದನ್ನು ಹೇಳ್ತಾರಂತೆ. ಇವಾಗ ಒಂದು ಪೇಪರ್ ಏನಾದ್ರು ಕೊಟ್ಟರೆ, ಅದರ ಡ್ರಾ ಮಾಡಿದಂಥ ಚಿತ್ರ ಕೊಟ್ಟರೆ ಅದು ಬ್ಯಾಕ್ಗ್ರೌಂಡ್ ಕಲರ್ ಯಾವುದು, ಅದರಲ್ಲಿ ಬಿಡಿಸಿದಂಥ ಕಲರ್ ಯಾವುದು ಅಂತೆಲ್ಲ ಹೇಳ್ತಾರಂತೆ. ನನ್ನ ಮಗನು ಒಂದು 3 ಡೇಸಿಂದ ಅದನ್ನೇ ಹೇಳ್ತಾ ಇದ್ದಾನೆ, ಈ ಥರ ಎಲ್ಲ ಮಾಡಿಸ್ತಿದ್ದಾರೆ ಅಂತ. ನೋಡೋಣ, ನಾನು ಚೆಕ್ ಮಾಡೋಣ ಅಂತ ಅಲ್ಲಿ ಹೋಗ್ತಾ ಇದ್ದೀನಿ. ಮತ್ತು ಇವತ್ತು ಎಲ್ಲ ಪೇರೆಂಟ್ಸಿಗೂ ಕರೆದಿದ್ರು, ಅಲ್ಲಿ ಬಂದು ನೋಡ್ಬೋದು ನಿಮ್ಮ ಮಕ್ಕಳ ಯಾವ ಥರ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತ. ಬನ್ನಿ ಫ್ರೆಂಡ್ಸ್, ನನ್ನ ಜೊತೆಗೆ ನೀವು ಈ ವಿಡಿಯೋನ ನೋಡಿ ಎಂಜಾಯ್ ಮಾಡಿ. Think of Gurudev. Chant the mantra mentally yourself. Think of Gurudev. Chant the mantra mentally. After that, put your attention on that bottle. When you put your attention on the bottle, what comes to you, where it is, under what, above what, below what, which direction? Show the direction, where, which side it is. Intuition use ಮಾಡಿ ಹೇಳಬೇಕು. ಇಂಟ್ಯೂಷನ್ ಇಂದ ಹೇಳಬೇಕು, ಗೆಸ್ ಮಾಡೋದಲ್ಲ. ಎಫರ್ಟ್ ಹಾಕಂಗಿಲ್ಲ. ನೋ ಎಫರ್ಟ್, ದೇರ್ ಇಸ್ ನೋ ಎಫರ್ಟ್. ಏನು ಬರುತ್ತೆ, ಕ್ಯಾಚ್ ದಟ್ ವಾಟ್ ಕಮ್ಸ್ ಟು ಯು. ವೆನ್ ಯು ಪುಟ್ ಯುವರ್ ಅಟೆನ್ಷನ್ ಆನ್ ದ ವಾಟರ್ ಬಾಟಲ್, ದಟ್ ಪರ್ಟಿಕ್ಯುಲರ್ ವಾಟರ್ ಬಾಟಲ್, ವಾಟ್ ಈಸ್ ಕಮಿಂಗ್ ಟು ಯು ಇನ್ ದ ಮೈಂಡ್. ಎಲ್ಲರೂ ತೋರಿಸಿ ಇನ್ನೊಮ್ಮೆ ಡೈರೆಕ್ಷನ್. ಕಣ್ಣಿಗೆ ಹಾಕೊಂಡು ತೆಗೀರಿ. ಲಕ್ಷ್ಮೀ ಮ್ಯಾಮ್ ಎಲ್ಲಿದೆ? ಎಷ್ಟು ಜನ ಕರೆಕ್ಟ್? ಓಕೆ, ಇನ್ನೊಮ್ಮೆ. Okay, once again, think of Gurudev, chant the mantra. Put your attention on that particular body. What is coming to you when you are putting your attention on that body? Now show the direction where it is. Follow your intuition. What intuition tells you? Open your eyes. Who will go and get it? No searching. Just you have to go there and get it. ನೀವು ತಂದ್ರ? ನಾನು ಹೇಳಿದ ಈಗ ನಮ್ಮೊಟ್ಟಿಗೆ ಈ ಸ್ಟೇಜಲ್ಲಿ ಇನ್ನೊಬ್ರು ಇದ್ದಾರೆ. ಅವರು ಯಾವ ಕಲರ್ ಡ್ರೆಸ್ ಹಾಕೊಂಡಿದ್ದಾರೆ?
ಹೆಸರು ಯಾರು ಹೇಳ್ತೀರಾ? ಮಕ್ಕಳಿ ಮ್ಯಾಮು, ನಾನು ಬಿಟ್ಟು ಬೇರೆಯವ್ರು ಯಾರು? ಅವ್ರ ಕೈಯಲ್ಲಿ ಏನಿದೆ? ಯಾವ ಕಲರ್? ಓಕೆ, ಕಂಡ್ಬಿಟ್ಟು ಯಾರೆಲ್ಲ ಪಿಂಕ್ ಹೇಳಿದ್ಯಾರಲ್ಲ? ಎಲ್ಲರೂ ಕೈ ಎತ್ತಿದ್ದಾರೆ. ಅವನ ಹೆಸರೇನು? ಈ ಟ್ಯೂಷನ್ ಇಂದ ಹೇಳ್ಬೋದು. ನಿಮ್ಮಮ್ಮ ಅಲ್ಲ, ಗೊತ್ತಿದ್ದು ಹೇಳಿದಲ್ಲ, ಈ ಟ್ಯೂಷನ್ ಇಂದಲ್ಲ. ಆ ಕಾರ್ಡಲ್ಲಿ ಏನಿದೆ ಹೇಳಿ, ಯಾವ ಕಲರ್ ಇದೆ, ಏನಿದೆ? ಯಾರೆಲ್ಲ ಹೇಳಿದ್ದು ಕರೆಕ್ಟ್? ಅವ್ರು ಏನು ನಿಮ್ಮಮ್ಮ ಡ್ರಾ ಮಾಡಿದ್ದು? ಸರ್ಕಲ್. ಓಕೆ. ಸನ್ ಡ್ರಾ ಮಾಡ್ತೀಯ ನೀನು? ನೀನು ಡ್ರಾ ಮಾಡ್ತೀಯಾ? ಬೇರೆ ಡ್ರಾಯಿಂಗ? ಅಲ್ಲೇ ಕೊಡ್ಬೇಕು. ಅಲ್ಲಿ ಹಿಂದೆ ಮಾಡಿ. ಹಿಂದೆ. ಯಾವುದು? ಅದೇ ಅದೇ ನಾನು ಪುಟ್ಟ ಇವರು. ನಾನು ಹೇಗೆ ಮಾಡಿದ್ದೆ ಕೈ ತೆಗೆ. ಇದೊಂದು ಕಾರ್ಡ್ ಕೊಡ್ಲಾ ಈಗ? ಈಗ ಸ್ವಲ್ಪ ಇದು ಮಾಡ್ಬೇಕು, ಫ್ರೇಮ್ ಮಾಡಿ ಮಾಡಬೇಕು, ಸ್ಟಾರ್ಟ್ ಮಾಡಬೇಕು. ಏನಿದೆ ಕಾರ್ಡಲ್ಲಿ? ಕಲರ್? ಬೇರೆ ಕಾರ್ಡ್ ಕೊಡ್ಲಾ? ಕನ್ಫ್ಯೂಸಿಂಗ್ ಆಗುತ್ತೆ. ಬ್ಯಾಕ್ಗ್ರೌಂಡ್ ಕಲರ್ ಯಾವುದಿದೆ? ನೀವು ಕೈ ಹಿಡಿಸಿ ಶ್ವೇತಾ, ಬ್ಯಾಕ್ಗ್ರೌಂಡಲ್ಲಿ. ಇದು ಬ್ಯಾಕ್ಗ್ರೌಂಡ್. ಇದೆ ಹೇಳ್ತಾ ಪಿಂಕ್. ಜೋರಾಗಿ ಜೋರು ಹೇಳು. ಜೋರು ಪಿಂಕ್. ಓಕೆ. ಬ್ಯಾಕ್ಗ್ರೌಂಡ್ ಕಲರ್ पर्पल. जो रेड. क्या ज़्यादा मत पड़ा है क्या? वीडियो ಮಾಡ್ತಾ ಇದ್ದೀನಿ ಸರ್. हाँ हाँ हाँ. अभी संपत और मैं बाहर ही है. थोड़ा है क्या? एक आधा घंटा वेट कर सकता है? ओके ओके. रुक कर रहने दो. ಏನು ಬಿಡಿಸಿದ್ದಾರೆ?
ಏನು ಬಿಡಿಸಿದ್ದಾರೆ? ಯಾವುದು? ಇದು ಹುಡುಕೋ. ಅಲ್ಲ ಕಲರ್ ನೀವು ಹೇಳಿಲ್ಲ ಫಸ್ಟ್ ಯಾವ್ದು ತಗೊಂಡಿದಂತ. ಬ್ರೌನ್. ಬ್ರೌನ್ ಕಲರ್ ಹುಡ್ಕು. ಮುಂದೆ ಬನ್ನಿ. ಕೊಡ್ಬೇಕಾಯ್ತು ಅದಕ್ಕೆ. ಹಾಂ, ಅದರಲ್ಲಿ ಏನಿದೆ ಯಾವ ಕಲರ್ ಅಂತ ಹೇಳ್ತಾರೆ. ಉಲ್ಟಾ ಇರುತ್ತೆ, ಸೀದಾ ಇರುತ್ತೆ. ಇದೆ ಇದೆ ಸೀದಾ. ಅದೇ ಹಾಂ, ಏನಿದೆ ಅದರಲ್ಲಿ ಯಾವ ಕಲರ್? ಇದು ರೆಡ್ ಕಲರು. ಹಾಂ, ಇದು ಬ್ಲೂ ಕಲರು. ಜೈ ಗುರುದೇವ್. ಇದು ಬ್ಲೂ ಕಲರು. ಬ್ಲೂ ಅಲ್ಲ, ನೋಡು ಕರೆಕ್ಟ್. ಪೇರೆಂಟ್ಸ್ ಎಲ್ಲ ಕೇಳಿದ್ರಾ ಮಕ್ಕಳ ಹತ್ರ? ಶಾಪಿಂಗು ಕಾರ್ಡ್ಸ್ ಅದು ವೈಟ್. ಹಾಂ, ನಾವು ಹೋಮ್ ಗೋಯಿಂಗ್ ಇನ್ಸ್ಟ್ರಕ್ಷನ್ಸ್ ಹೇಳ್ಬಿಡ್ತೀವಿ ಒಮ್ಮೆ. ಸೊ ಎನ್ವಲಪ್ಸ್ ಎಲ್ಲ ವಾಪಸ್ ಕೊಡ್ತೀರಾ? ಆಪಲ್. ಅದು ಕಾರ್ಡ್ ಎಲ್ಲ ಎನ್ವಲಪ್ ಒಳಗೆ ಹಾಕ್ಬಿಟ್ಟು ಈವ್ನಿಂಗ್ ಅಂದ್ಕೊಡ್ಬೇಕು. ಎನ್ವಲಪ್ ಡೈಲಿ ಪ್ರಾಕ್ಟೀಸ್ ಮಾಡಬೇಕು, ಅದೆಲ್ಲ ಹೇಳ್ತೀವಿ. ನಿಮ್ಮ ಫೋನ್ ವೆರಿ ಇಂಪಾರ್ಟೆಂಟ್, ಡೈಲಿ ಪ್ರಾಕ್ಟೀಸ್. ಅದೆಲ್ಲ ತೆಗಿ ಅವನ ಕೈಯಲ್ಲಿ. ಪರ್ಪಲ್. ಹಾಂ, ಬ್ಯಾಕ್ಗ್ರೌಂಡ್ ಪರ್ಪಲ್. ಹೌದಾ? ಬ್ಲ್ಯಾಕ್. ಹಾಂ, ಬ್ಲ್ಯಾಕ್ ಕರೆಕ್ಟ್. ವೈಟ್. ಹ್ಞೂ, ಸ್ಕೇಟ್ಸ್. ಹಾಂ ಕರೆಕ್ಟ್. ಬ್ರೌನ್. ಹಾಂ, ಬ್ರೌನ್. ಗ್ರೀನ್. ಗ್ರೀನ್. ಹೌದು ಬ್ಯಾಕ್ಗ್ರೌಂಡ್. ವೈಟ್. ಹೌದು. ಯೆಲ್ಲೋ. ಹಾಂ. ಎಲ್ಲರೂ ಕೊಟ್ರ ಎನ್ವಲಪ್ಸ್ ಇನ್ನೂ ಇದೆಯಾ? ಕಾರ್ಡ್ಸ್ ಎಲ್ಲರೂ ಕೊಟ್ರ? ಏನಿದು? ಇದೆಯಾ? ಓಮ್. ಓಮ್. ಹಾಂ ಕರೆಕ್ಟ್. ಅದು ಕರೆಕ್ಟ್. ಯಾಕಷ್ಟೇ Envelopes ಎಲ್ಲರಿಗೆ ಹೋಮ್ ಗೋಯಿಂಗ್ ಇನ್ಸ್ಟ್ರಕ್ಷನ್ಸ್ ಹೇಳ್ತೀವಿ. ಬ್ಯಾಕ್ಗ್ರೌಂಡ್ ಕಲರ್ ಯಾವುದಿದೆ? ಮತ್ತೆ ಮಾಡೋಣ ಅದೆಲ್ಲ. ಪ್ಯಾರೆಂಟ್ಸ್ ರೆಡಿ? ಹಾಂ, ಆಲ್ಮೋಸ್ಟ್. ಹಾಂ. ನಿಮ್ಗಾಗಿನೇ ಇಲ್ಲಿ ಒಂದ್ಸಲ ತೋರಿಸ್ತೀವಿ ಅವ್ರು ಏನು ಮಾಡ್ಬೇಕಂತ. ಯಾವುದದು ಕಲರ್? ಬ್ಲ್ಯಾಕ್. ಹಾಂ ಕರೆಕ್ಟ್. ಹಾಂ, ಹಾಂ, 4. correct. ಹಾಂ ಕರೆಕ್ಟ್. 24. ಸೊ ಈಗ ನಿಮಗೆ ಚಿಲ್ಡ್ರನ್ ನಿಮ್ಗೆ ಗೊತ್ತಾಯ್ತಲ್ವಾ ಏನೆಲ್ಲ ಆಟ ಆಡ್ಬೋದು? ಸುಮ್ಮನೆ ಕಥಾ ನಾಟ್ ಗೆಸ್ಸಿಂಗ್. ಗೆಸ್ಸಿಂಗ್ ಅಂದರೆ ಇಂಟೆಲೆಕ್ಟಲ್ಲಿ, ಇಂಟ್ಯೂಟ್ ಅಂದರೆ ಬಿಯಾಂಡ್ ಇಂಟೆಲೆಕ್ಟ್. ಟಕ್ಕಂತ ಬರುತ್ತೆ. ನೀವು ಯೋಚನೆ ಮಾಡಿದ್ರೆ ಅದು ಇಂಟೆಲೆಕ್ಟ್. ಯೋಚನೆ ಮಾಡಬಾರ್ದು, ಟಕ್ಕ
ಮಾಡ್ಬೇಕಂತ ಇಲ್ಲಿ ಬರೋದು ಹೇಳಬೇಕು, ಅದು ಇಂಟ್ಯೂಷನ್. ಮಾಡ್ತಾ ಮಾಡ್ತಾ ಏನಾಗುತ್ತೆ ನಿಮಗೆ ಗೊತ್ತಾಗುತ್ತೆ ಯಾವುದು ಇಂಟ್ಯೂಷನ್ ಯಾವುದು ಇಂಟೆಲೆಕ್ಚುಯಲ್. ಆಯ್ತಾ ಎಲ್ಲರೂ? ಈ ಕಡೆ ತಿರ್ಗೋದಾ? ಈ ಕಡೆ ತಿರ್ಗೋಣ ಎಲ್ಲರೂ. ಜೈ ಗುರುದೇವ್. ಓ ಹೋ ಹೋ ಹೋ. ಪೇರೆಂಟ್ಸ್ ಎಲ್ಲ ಖುಷಿ ಆಯ್ತಾ? ಖುಷಿ ಆಯ್ತಾ? ಖುಷಿ ಆಯ್ತು. ತುಂಬ ಖುಷಿ ಆಯ್ತು. ಒಂದು ಕರೆಕ್ಟ್ ಆದ್ರೂ ಆಯ್ತಪ್ಪ, 100 ಕರೆಕ್ಟ್, ಎಲ್ಲ ಕರೆಕ್ಟ್. ಸ್ಟಾರ್ಟಿಂಗ್ ಅಲ್ಲ ಇದು ಟ್ರೈನಿಂಗ್. ಈಗಲೇ ಇಷ್ಟು ಬಂತು. ಬಿ ಹ್ಯಾಪಿ. ಪೇರೆಂಟ್ಸ್ ಶುಡ್ ಬಿ ಹ್ಯಾಪಿ. ಇಫ್ ಯು ಆರ್ ನಾಟ್ ಹ್ಯಾಪಿ ದೆನ್ ಅಗೇನ್ ಇಟ್ ವಿಲ್ ಗೋ ಡೌನ್. ಒಂದು ಬಂದ್ರೂ ಸೂಪರ್, ದಟ್ಸ್ ಆಲ್, ಇಟ್ ವಿಲ್ ಕಮ್. ಇವಾಗ ನಾವು ಸ್ಕೂಲಲ್ಲಿ ನೋಡಿದ್ವಲ್ಲ, ಮಕ್ಕಳೆಲ್ಲ ಬ್ಲೈಂಡ್ ಫೋಲ್ಡಿಂಗ್ ಮಾಡಿ ಯಾವ ಥರ ಚಿತ್ರ ಬಿಡಿಸಿದ್ರು, ಯಾವ ಕಲರ್ ಎಲ್ಲ ಹೇಳಿದರು ಅಂತ. ಇವಾಗ ನಾನು ಅದನ್ನೇ ಟೆಸ್ಟ್ ಮಾಡೋಣ ಅಂತ ನಮ್ಮ ಮನೆಗೆ ಕರ್ಕೊಂಡು ಬಂದಿದ್ದೀನಿ ಒಬ್ಬ ಹುಡುಗನಿಗೆ, ಅದ್ವೈತ್ ಅಂತ. ಹಾಗೂ ನನ್ನ ಮಗನ ಹತ್ರ ಯಾವ ಥರ ಮಾಡ್ತಾರೆ ಇವರು ಅಂತ ನೋಡೋಣ ಅಂತ ಇಲ್ಲಿ ಮಾಡಿಸ್ತಾ ಇದ್ದೀನಿ. ಇವಾಗ ಇವ್ರ ಹತ್ರನೂ ಡ್ರಾಯಿಂಗ್ನ ನಾನು ಮಾಡಿಸ್ತೀನಿ. ಇವಾಗ ನೋಡಿ, ಇವನು ಅದ್ವೈತ್, ಇವನು ಕಣ್ಮುಚ್ಚಿದ್ದಾನೆ. ಇಲ್ಲಿ ಒಂದು ಬುಕ್ ಇದೆ, ಇಲ್ಲಿ ಬುಕ್ ಇದೆ. ಇದನ್ನು ನನ್ನ ಮಗನ ಹತ್ರ ಕೊಡ್ತೀನಿ. ಅವನು ಕಲರ್ ಕೇಳ್ತಾನೆ, ಅದನ್ನು ಟಚ್ ಮಾಡಿ ಅದನ್ನು ಹೇಳಬೇಕು ಅವನು ಕಲರ್. ನೀನು ಕಣ್ಣು ಓಪನ್ ಮಾಡಪ್ಪ. ಹಾಂ, ಅದ್ವೈತ್, ಈ ಕಲರ್ ಯಾವುದು? ಯಾವುದು? ಪಿಂಕ್. ಈ ಕಲರ್ ಯಾವುದು? ಯಾವುದು? ಟಚ್ ಮಾಡಿಸವನಿಗೆ. ಎಲ್ಲೋ. ಇದ್ಯಾವುದು? ಯಾವುದು? ಇದು ಗ್ರೇ. ಇದ್ಯಾವುದು? ಪಿಂಕ್. ಬ್ಲೂ. ತೋರ್ಸದ್ ನನಗೆ ಯಾವ ಕಲರ್ ಅಂತ ಅವ್ನು ತೋರಿಸಿದ್ದು. ಹಾಂ, ಯೆಲ್ಲೋ, ಲೈಟ್ ಯೆಲ್ಲೋ, ಡಾರ್ಕ್ ಆರೆಂಜ್. ಆರೆಂಜ್, ಕರೆಕ್ಟ್. ಪರ್ಪಲ್, ಡಾರ್ಕ್ ಬ್ಲೂ, ಆರೆಂಜ್, ಪ್ಯಾರೆಟ್, ಗ್ರೀನ್, ಡಾರ್ಕ್ ಗ್ರೀನ್ ಅಲ್ಲ ಅದು. ಜೋರಾಗಿ ಹೇಳು ಅದ್ವೈತ್. ಯೆಲ್ಲೋ, ಓಕೆ, ಇದು ಪಿಂಕ್. ಇವಾಗ ನನ್ನ ಮಗನಿಗೆ ಕಣ್ಣು ಮುಚ್ಚಿಸ್ತೀನಿ, ಕಣ್ಣಿಗೆ ಬಟ್ಟೆ ಕಟ್ತೀನಿ. ಹಾಗೂ ಅವನಿಗೆ ಆ ಬುಕ್ ಕೊಟ್ಟು ಅದು ಯಾವ ಕಲರಿಂದು ಅಂತ ಕೇಳ್ತೀನಿ. ಹಾಗೆ ಸ್ಕೆಚ್ ಪೆನ್ನ ನಾವು ಈ ಕಲರಿಂದ ಸ್ಕೆಚ್ ಪೆನ್ ತೆಗಿ ಅಂತ ಹೇಳ್ತೀನಿ. ಅದನ್ನೇ ಅವನು ತೆಗಿತಾನ ನೋಡೋಣ. ಇದಾ? ಗ್ರೀನಾ? ಅದು ಎಲ್ಲೋ. ಪಿಂಕ್. ಬ್ರೌನ್. ರೆಡ್. ಓಕೆ, ಇವಾಗ ಸ್ಕೆಚ್ ಪೆನ್ ಅಲ್ಲ ಹಾಕು ಅದ್ವೈತ್. ಅವನಿಗೆ ನಾ ಹೇಳ್ತೀನಿ ಯಾವ ಕಲರ್ ಪಿಕ್ ಮಾಡಬೇಕು ಅಂತ, ಅದನ್ನು ಮಾಡ್ತಾನ ನೋಡೋಣ. ಇವಾಗ ಯಾರೋ ಗ್ರೀನ್ ಕಲರ್ನ ಪಿಕ್ ಮಾಡು. ಲೈಟ್ ಗ್ರೀನಾ ಡಾರ್ಕಾ? ಲೈಟ್ ಗ್ರೀನ್. ಓಕೆ, ಗುಡ್. ನೆಕ್ಸ್ಟ್ ಬ್ಲೂ ಕಲರ್ನ ಪಿಕ್ ಮಾಡು.
ಓಕೆ, ನೆಕ್ಸ್ಟ್ ಆರೆಂಜ್. ಓಕೆ, ಇವಾಗ ಒಂದು ಡ್ರಾಯಿಂಗ್ ಹಾಕ್ಕೊಡ್ತೀವಿ, ಅದನ್ನೇ ಅವ್ರು ಬಿಡಿಸ್ಬೇಕು. ಇವಾಗ ಸ್ನೇಹಿತರೆ ಇವ್ರ ಹತ್ರ ಒಂದು ಡ್ರಾಯಿಂಗ್ ಬಿಡಿಸೋಣ. ಫಸ್ಟ್ ಆ್ಯರೋನ್ ಕಣ್ಣು ಮುಚ್ತಾನೆ, ಆವಾಗ ಅದ್ವೈತ್ ಒಂದು ಡ್ರಾ ಮಾಡಿ ಕೊಡ್ತಾನೆ ಅವನಿಗೆ. ಅದನ್ನೇ ರೆಕಗ್ನೈಸ್ ಮಾಡ್ತಾನ ಮತ್ತು ಅದನ್ನೇ ಬಿಡಿಸ್ತಾನ, ನೋಡೋಣ. ಇವನು ಕಣ್ಣು ಮುಚ್ಚಿದ್ದಾನೆ. ಇವಾಗ ಅದ್ವೈತ್ ನೀವೊಂದು ಪೆನ್ ಸೆಲೆಕ್ಟ್ ಮಾಡ್ಕೊ, ಯಾವ್ದು ಬೇಕಂತ ಯಾವ ಪೆನ್ ಪಿಕ್ ಮಾಡು, ಮತ್ತು ಅವನ ಹತ್ರ ಕೊಡು ಯಾವ ಪೆನ್ ಕಲರ್ ಅಂತ ಕೇಳಲಿ ಅವನು. ಯಾವ ಕಲರಿನ ಪೆನ್ ಅದು? ಡಾರ್ಕ್ ಬ್ಲೂ, ಕರೆಕ್ಟ್. ನೀವೊಂದು ಡ್ರಾ ಮಾಡು. ಇವಾಗ ಇವನೊಂದು ಡ್ರಾ ಮಾಡಿದ್ದಾನೆ, ನೋಡೋಣ ಅದನ್ನೇ ರೆಕಗ್ನೈಸ್ ಮಾಡ್ತಾನ, ಏನು ಡ್ರಾ ಮಾಡಿದ್ದು. ಅವನಿಗೆ ಬೆರಳಿಡ್ಸಲ್ಲಿ ಯಾವ ಬರೋಣಲ್ಲ ಈಗ ಆಮೇಲೆ ಸುತ್ತಲೂ ಇದೆ. ಅದು ಗೊತ್ತಾಯ್ತು. ಆಮೇಲೆ ಅವ್ನ ಕೈಗಿಡ್ಸು. ಆಮೇಲೆ ಇದು ಸೂರ್ಯ ಸನ್, ಕರೆಕ್ಟ್ ಇದೆ. ಇವಾಗ ಪೆನ್ ಮಿಕ್ಸ್ ಮಾಡ್ತೀನಿ, ಅದರಲ್ಲೇ ಮಿಕ್ಸ್ ಮಾಡು. ಕ್ಯಾಪ್ ಹಾಕೋದಿಕ್ಕೆ ಇಲ್ಲೇ ಇದೆ ಕ್ಯಾಪ್. ಅವನಿವಾಗ ಡಾರ್ಕ್ ಬ್ಲೂ ಅಲ್ಲಿ ಬಿಡಿಸಿದ್ದ, ಅದೇ ಡಾರ್ಕ್ ಬ್ಲೂ ಪೆನ್ ಸೆಲೆಕ್ಟ್ ಮಾಡ್ತಾನ, ನೋಡೋಣ. ಇದೆ ಯಾವ ಕಲರ್ ಅದು? ಡಾರ್ಕ್ ಬ್ಲೂ. ಅದರಲ್ಲೇ ನಾ ಸಣ್ಣ ಬಿಡಿಸಿದ್ದು ಅದ್ವೈತ್. ಇದಲ್ಲ ಹಾಂ, ಎಲ್ಲ ಹಿಂಗಿರ್ಕೊ ಈ ಕಡೆ. ಕರೆಕ್ಟಾಗಿ ಬಿಡಿಸಿದಾನ. ನೋಡಿದ್ರಲ್ಲ ಸ್ನೇಹಿತರೆ ಹೇಗೆ ಕರೆಕ್ಟಾಗಿ ಬಿಡಿಸಿದ್ದಾರೆ ಅಂತ. ಇವಾಗ ಅದ್ವೈತಿಗೆ ಒಂದು ಡ್ರಾ ಮಾಡಿಕೊಡ್ತಾರೆ. ಇದೆಯಾ ಲೈಟ್ ಬ್ಲೂನಾ ಡಾರ್ಕ್ ಬ್ಲೂನಾ? ಲೈಟ್ ಬ್ಲೂ. ಹಾಂ, ಕರೆಕ್ಟ್.
ಲೈಟ್ ಬ್ಲೂ. ನೋಡಿ ಅವ್ನು ಬಿಡಿಸಿಡ್ರ ಈ ಥರ ಐತೆ ಅದ್ವೈತ್. ಇವಾಗ ಫೈಂಡ್ ಔಟ್ ಮಾಡ್ತಾನೆ ಅದು ಏನು ಅಂತ. ಹಾಂ ಕರೆಕ್ಟ್, ಹೌಸ್ ಅಂತಂದ. ಅದೇ ಥರ ಬಿಡಿಸ್ತಾಮ ನೋಡೋಣ. ಅಪ್ಪ ಕೊಡು ಅವನಿಗೆ. ಕರೆಕ್ಟ್ ಇದೆ. ನೋಡಿ ಸ್ನೇಹಿತರೆ ಎಷ್ಟು ಕರೆಕ್ಟಾಗಿ ಬಿಡಿಸಿದ್ದಾರೆ ಅಂತ. ಇದು ಕಾನ್ಸಂಟ್ರೇಷನ್ ಮೈಂಡ್ ಇದ್ದರೆ ಆಗುತ್ತೆ ಅಂತ ಹೇಳ್ತಾರೆ. ಅವರಿಗೆ ಎಷ್ಟು ದಿನ ನಿಮಗೆ ಟ್ರೈನಿಂಗ್ ಕೊಟ್ಟಿದ್ದು ಸ್ಕೂಲಲ್ಲಿ? ಇದಕ್ಕೆ 3 ಟೋಟಲ್ ಆಗಿ ಎಷ್ಟು ದಿನ ಇತ್ತು? 6 ಡೇಸ್ ಇತ್ತು. 6 ಡೇಸಲ್ಲಿ ಫಸ್ಟ್ ಡೇ ಮೆಡಿಟೇಷನ್ ಮತ್ತು ಯೋಗ ಮಾಡಿಸಿದ್ದ. ಫಸ್ಟ್ 3 ಡೇಸ್ ಯೋಗ ಮೆಡಿಟೇಷನ್, ಆಮೇಲೆ ಈ ಇಂಟ್ಯೂಷನ್ ವರ್ಕ್ ಇತ್ತ. ಹೇಗನ್ನಿಸ್ತು ನಿಮಗೆಲ್ಲ? ಖುಷಿ ಆಯಿತಾ? ಓಕೆ. ಇವಾಗ ಕೆಲವೊಂದು ಜನರಿಗೆ ಸ್ವಲ್ಪ ಡೌಟ್ ಇರ್ಬೋದು, ಈ ಬಟ್ಟೆಯಲ್ಲಿ ಏನಾದರೂ ಇರ್ಬೋದಾ ಅಂತ. ಅದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ, ನನಗೂ ಸ್ವಲ್ಪ ಡೌಟ್ ಇದೆ ಇದನ್ನು, ಅದಕ್ಕೋಸ್ಕರ ನಾನು ಕ್ಲಿಯರ್ ಮಾಡ್ತಾ ಇದ್ದೀನಿ. ಅವರಿಗೆ ಒಂದು ದುಪ್ಪಟ್ಟನ್ನು ಕಟ್ತೀನಿ. ಆ ದುಪ್ಪಟ್ಟದಲ್ಲಿ ಕಟ್ಟಿದಾಗ ಅವರು ಇದೇ ಥರ ರೆಸ್ಪಾನ್ಸ್ ಮಾಡ್ತಾರಾ ನೋಡೋಣ. ಕಾಣಿಸ್ತಾ ಇದೆಯಾ? ಅದೇ ಇಲ್ಲ. ಓಕೆ. ಇದು ಯಾವ ಕಲರ್ ಅದೈತೆ? ರೆಡ್. ಓಕೆ ಕರೆಕ್ಟ್. ಫ್ಲವರ್. ಫ್ಲವರ್ ಕರೆಕ್ಟ್.
ಬಿಡಿಸ್ತೀನಿ. ನೋಡಿ ಫ್ರೆಂಡ್ಸ್, ನಾನು ಹೇಗೆ ಬಿಡಿಸಿದ್ದೀನಿ ಅದೇ ಥರ ಬಿಡಿಸಿದ್ದಾನೆ. ಫೋಟೋ ಕಟ್ಟೋಣ. ಈ ಪಾಪು ಕಟ್ತೀನಿ. ಮುಖ ಫುಲ್ ಸ್ವಲ್ಪ ಇಳಿಸ್ಕೊಳ್ಳಿ. ಕಾಣಿಸ್ತಿದೆ, ಹೊಸ್ದಾಗತ್ತೆ. ಕಾಣಿಸ್ತಾ ಇದೆಯಾ? ಹೊಸ್ದಾಗತ್ತು. ಏ ಕೊಡೆ. ಈ ಕುತ್ಕೋ, ಈ ಸೈಡ್ ತಿರ್ಕೋ. ಕಾಣಿಸುತ್ತಾ? ನೋ ಮಮ್ಮಿ. ರೈಟ್ ರೆಡಿ ಮಾಡಿ. ಕಾಣಿಸುತ್ತಾ? ಓಕೆ. ವೈಟ್ ಶೀಟ್ ಇದೆ. ಯಾವ ಕಲರ್ ತಗೊಳಕ್ಕೆ ಮಮ್ಮಿ? ಒಂದು ನಿಮಿಷ ಗೊತ್ತಾಯ್ತಾ? ವಿಡಿಯೋ ಮಮ್ಮಿ ತಗೋ, ರೆಡ್ ಆಗಿಬಿಟ್ಟು. ರೆಡ್ ಆಗಿ ಆರಾಮ್. ಇದು ಯಾವ ಕಲರ್? ಬ್ರೌನ್. ಅಲ್ಲ, ಬ್ಲ್ಯಾಕ್. ಎಸ್. ಇವನಿಗೆ ಈ ಸೈಡ್ ಫೋಕಸ್ ಮಾಡಿ, ಕಣ್ಣಿಗೆ ಕಟ್ಟಿರೋದು. ಏನು ಬಿಡಿಸಿದ್ದೀನಿ ಇದು? ಫಿಶ್. ಕರೆಕ್ಟ್. ಕಟ್ ಮಾಡಿದೆ. ಇವಾಗ ಆಫ್ ಮಾಡಿದ್ಯಾ? ನೋಡಿದ್ರಲ್ಲ ಸ್ನೇಹಿತರೆ, ಈ ವಿಡಿಯೋ ಎಲ್ಲರಿಗೂ ಇಷ್ಟವಾದರೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲು ಮರೆಯದಿರಿ. ಕೈ ತೆಗಿಯೋ. ನೋಡಿದ್ರಲ್ಲ ಸ್ನೇಹಿತರೆ, ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಯಾರಾದರೂ ಶಿವಮೊಗ್ಗದ ಇಲ್ಲಿ ಅಕ್ಕಪಕ್ಕ ಇದ್ದರೆ, ಇದು ಶಿವಮೊಗ್ಗದ JH ಪಟೇಲ್ ಬಡಾವಣೆಯಲ್ಲಿ ಈ ಸ್ಕೂಲ್ ಇದೆ. ಯಾರಾದರೂ ಇಲ್ಲಿ ಯಾರಾದರೂ ಹತ್ತಿರ ಇದ್ದರೆ ಪೇರೆಂಟ್ಸಿಗೂ ಇದೆ ಅಂತೆ ಈ ಟ್ರೈನಿಂಗ್. ಲೇಡೀಸಿಗೆ ಬೆಳಿಗ್ಗೆ ಆಗಲ್ಲ ಅಂತ 2:30 4:30ವರೆಗೂ ಟೈಮಿಂಗ್ಸ್ ಹೇಳಿದ್ದಾರೆ. ಇದು ಡೇಟ್ ಇನ್ನೂ ಫಿಕ್ಸ್ ಮಾಡಿಲ್ಲ. ಹಾಗೂ ಜೆಂಟ್ಸಿಗೂ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಇನ್ನು ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಈ ಟ್ರೈನಿಂಗಿಗೆ ಜಾಯ್ನ್ ಆಗುವಂಥದ್ದು, ಮೇ ಬಿ 1 ವೀಕ್ ಇರ್ಬೋದು ಈ ಟ್ರೈನಿಂಗ್. ಅವರು ಶ್ರೀ ಶ್ರೀ ರವಿಶಂಕರ್ ವಿದ್ಯಾಮಂದಿರದ ಪ್ರಿನ್ಸಿಪಾಲನ್ನು ಭೇಟಿಯಾಗ್ಬೋದು. ಯಾಕಂದ್ರೆ